ಯಾರೂ ಇರಲ್ಲ. ಅರ್ಥ ಆಗಲಿಲ್ಲ. ನಿನ್ನ ಕಷ್ಟದ ದಿನಗಳಲ್ಲಿ ಯಾರೂ ನಿನ್ನ ಜೊತೆಗೆ ಇರಲ್ಲ. ಕೇವಲ ನಿನ್ನ ನೆರಳು ಮಾತ್ರ ಇರ್ತದ. ನಿನ್ನ ಸಂತೋಷದ ದಿನಗಳಲ್ಲಿ ಬಹಳ ಮಂದಿ ಇರ್ತಾರ. ಯಾಕಂದ್ರ ನಿನ್ನ ಸಂತೋಷದೊಳಗೆ ಪಾಲ್ಗೊಳ್ಳಲಿಕ್ಕೆ ಇರ್ತಾರ. ಕುಟುಂಬದ ಸದಸ್ಯರೇ ಇರ್ಲಿ, ಹೆಂಡತಿ ಇರ್ಲಿ, ಮಕ್ಕಳಿರ್ಲಿ, ತಂದೆ ತಾಯಿ ಇರ್ಲಿ, ಯಾರೇ ಇಲ್ಲಕ್ಕ ನಮ್ಮ ಕಷ್ಟಗಳನ್ನು ಯಾರೂ ತೋಳಲ್ಲ. ನನ್ನ ತಲೆ ನೂಸ್ಲಿಕತ್ತದ. ಪ್ರತಿಯೊಂದರದೊಳಗೂ ಪಾಲ ತೋತಾರ. ಎಲ್ಲರೂ ಅಣ್ಣ ತಮ್ಮ ಹೆಂಡತಿ ಎಲ್ಲರೂ ಪಾಲ ಕೇಳ್ತಾರ. ತಲೆ ನೂಸ್ಲಿಕತ್ತದ, ಅರ್ಧ ಪಾಲ ತಗೋತ್ ಹೇಳ್ರಿ ನೋಡು. ಯಾರೂ ತೋಳಲ್ಲ. ಹೌದೋ ಇಲ್ಲೋ? ಹಾಗಾಗಿ ನನ್ನ ಕಷ್ಟಗಳನ್ನ ನಾನೇ ಅನುಭವಿಸ್ಬೇಕು, ನಾನೇ ಏನದ ಗೆಲ್ಕೋಬೇಕು. ಉಳಿದಿದ್ದೆಲ್ಲ ಸಮುದಾಯಕ್ಕಾಗಿ ಮಾತ್ರ. ಇದು ಸೊಸೈಟಿ. ಪ್ರತಿಯೊಂದು ಸಮುದಾಯ ಕೇವಲ ಏನಂದ್ರೆ ನಮ್ಮನ್ನ ನಂಬಿದ್ದಕ್ಕಾಗಿ ಏನದ ಪರಸ್ಪರ ಸಹಕಾರಕ್ಕಿರ್ತೇವೆ. ಆದರೆ ಪ್ರತಿ ನೋವಿನಲ್ಲಿ ನಮ್ಮನ್ನ ನಾವ ಅನುಭವಿಸ್ಕೊಂಡು ಎದ್ದು ನಿಂದಿರ್ಬೇಕು. ಯಾರು ಸಾಯ್ಕೆ ಬರಲ್ಲ. ಸ್ಪೆಷಲಿ ಇನ್ನೂ ಒಂದು ಹೇಳ್ತೀನಿ, ನಮ್ಮ ಕಷ್ಟಗಳನ್ನು ಇನ್ನೊಬ್ಬರ ಮುಂದೆ ಹೇಳ್ಕೊಂಡೇವು ಅಂದ್ರೆ ಅದಕ್ಕಿನ್ನ ಒಂದಿಷ್ಟು ಮತ್ತ ಚುಚ್ಚಿ ನೋಡ ಮಂದಿನೂ ಇರ್ತದ. ಯಾರ ಮುಂದೆ ಹೇಳ್ಕೋಬಾರ್ದು. ಸ್ವಾಮಿ ಸ್ವತಂತ್ರವಾಗಿ ಎದುರಿಸಿ ಗೆದ್ದು ಬಿಡಬೇಕು. ಮತ್ತ ಪ್ರತಿ ಸ್ಟೂಡೆಂಟ್ಗಳಿಗೆ ಹೇಳುವ ಒಂದೇ ಕ್ವಶನ್, ಎವ್ರಿ ಪ್ರಾಬ್ಲಮ್ ಎನ್ನುವ ಪದಕ್ಕ ಒಂದು ಸೊಲ್ಯೂಷನ್ ಅನ್ನೋದು ಇರ್ತದ. ಪ್ರಾಬ್ಲಮ್ ಇದ್ದಲ್ಲಿನೇ ಒಂದು ಏನ್ ಇರ್ತದ, ಆ ಸೊಲ್ಯೂಷನ್ ಕಂಡುಕೊಳ್ಳಕ ಟೈಮ್ ತಗೋಬಹುದು, ಬಟ್ 100% ಸೊಲ್ಯೂಷನ್ ಇರ್ತದೆ. ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರ, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲ ಅಂತೇಳಿ ತಪ್ಪು ಕಲ್ಪನೆ ಮಾಡಿಕೊಂಡು ತಮ್ಮನ್ನು ತಾವು ಜೀವಾತ್ಮಕವಾಗಿ ಕಳ್ಕೊಂಡು ಬಿಡ್ತಾರ. ಬಹಳ ವಿದ್ಯಾರ್ಥಿಗಳದ ತಪ್ಪದು. ಎವ್ರಿ ಪ್ರಾಬ್ಲಮ್ಗೆ ಒಂದು ವರ್ಡ್ ಕೆಳಗೆ ಇದ್ದೇ ಇರ್ತದೆ. ಏನು ಸೊಲ್ಯೂಷನ್ ಅನ್ನೋ ಪದ ಇರ್ಲಿಲ್ಲ ಅಂದ್ರೆ ಏನು, ಸೊಲ್ಯೂಷನ್ ಅನ್ನೋ ಪದ ಇರ್ಲಿಲ್ಲ ಅಂದ್ರೆ ಅದು ಏನು ಅಲ್ಲೇ ಅಲ್ಲ, ಪ್ರಾಬ್ಲಮ್ಮೇ ಅಲ್ಲ. ಮತ್ತ ಮನುಷ್ಯನಿಗೆ ಪ್ರಾಬ್ಲಮ್ಗಳು ಇರುವಷ್ಟು ಏನಾಕೋತ ಬರ್ತಾನ ಗೊತ್ತನ್ರಿ, ಗಟ್ಟಿ ಹಾಕೋತ ಬರ್ತಾನ. ಎರಡನೇದ್ದು, ಪ್ರತಿ ಪ್ರಾಬ್ಲಮ್ ಫೇಸ್ ಮಾಡೋತಿಗೆ ಹೊಸ ಆಲೋಚನೆಗಳನ್ನು ಬರ್ತಾವಲ್ಲ, ಅದು ಅವನನ್ನ ಉನ್ನತೀಕರಣಕ್ಕೆ ಕರ್ಕೊಂಡು ಹೋಗ್ತಾವ. ಅದಕ್ಕೆ ನೀವು ಯಾವತ್ತು ಪ್ರಾಬ್ಲಮ್ ಬಂದಕ್ಕ ಕುಗ್ಗಬಾರದು, ಸ್ಟ್ರಾಂಗ್ ಇರ್ಬೇಕು. ಸೊಲ್ಯೂಷನ್ ಕಂಡ್ಕೋಬೇಕು. 2 ದಿನ ಟೈಮ್ ಹೋಗಲಕ್ಕ, 3 ದಿನ ನಿದ್ದಿ ಹೋಗಲಕ್ಕ, ಬಟ್ ಅದಕ್ಕೆ ಸೊಲ್ಯೂಷನ್ ಸಿಗ್ತದ ತಿಳಿರಿ, 4ನೇ ದಿನ ನೆಮ್ಮದಿ ಇದ್ದೇ ಇರ್ತದ. ನೀವೆಲ್ಲದಕ್ಕೂ ತಕ್ಷಣಕ್ಕೆ ನಿರ್ಧಾರಕ್ಕೆ ಬಂದು ಬಿಡ್ತೀರಿ, ಅದು ಬಹಳ ತಪ್ಪು. ಸಹನೆ, ತಾಳ್ಮೆ, ನಿಧಾನವಾಗಿ ಸೊಲ್ಯೂಷನ್ ಕಂಡ್ಕೊಂಡ್ರೆ ಅಂದ್ರೆ ಎಲ್ಲವೂ ಸಿಗ್ತಾವ. ಇದು ಬಹಳ 100 ಸಲ ಹೇಳ್ತೀನಿ, ಒನ್ ಸೈಡ್ ಮೈಂಡೆಡ್ ಆಗಬಾರ್ದು. ಅಟ್ಲೀಸ್ಟ್ ನಿಮ್ಮ ಒಳ್ಳೆಯ ಆತ್ಮೀಯ ಸ್ನೇಹಿತರ ಮುಂದೆ ಹೇಳ್ಕೋಬಹುದು, ನನಗೆ ಹಿಂಗಾಗ್ಯದ ಅಂತೇಳಿ. ಅವ ಒಂದು ಸಲಹೆಗಳನ್ನು ಕೊಡಬಹುದು ನಿಮಗೆ. ಯಾಕೆ ಇವು ಹೇಳ್ತೀನಿ ಗೊತ್ತನ್ರಿ, ಕೆಲವು ವಿದ್ಯಾರ್ಥಿಗಳು ಇತ್ತೀಚೆಗೆ ಏನಂದ್ರ ಬೆಳೆದ ಮಕ್ಕಳು ಕಣ್ಣು ಮುಂದೆ ತಾವು ಆತ್ಮಹತ್ಯೆ ಮಾಡ್ಕೊಂಡ್ರೆ ಪೇರೆಂಟ್ಸ್ಗಳು ಎಷ್ಟು ದುಃಖ ಆಗ್ತದೆ ಹೇಳಿ. ಏನು ಅಂದ್ರೆ ಒಂದು ಏನೋ ಪ್ರಾಬ್ಲಮ್ ಆಯ್ತತ್ತ, ಅದಕ್ಕೆ ಸೊಲ್ಯೂಷನ್ ಸಿಗ್ಲಿಲ್ಲ. ಯಾರು ಹೇಳ್ಯಾರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದ್ದೇ ಇರ್ತದ. ಅಲ್ಲ ರೀ, ಮರ್ಡರ್ ಮಾಡಿ ಜೈಲಿಗೆ ಹೋದವ್ರೇ ಹೊರಗೆ ಬರ್ತಾವ, ಎಂತೆಂಥ ಘಟನೆಗಳು ಮಾಡಿ. ಹೌದ್ರಿ, ಎಷ್ಟೆಷ್ಟೋ ಲಂಚ ತಿಂದವ್ರಿ ಮತ್ತೆ